ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಾಟೀಲ್ ಸರ್. ರೈಟ್. ಸೊ ಡಿಯರ್ ಫ್ರೆಂಡ್ಸ್, ಇವತ್ತು ಯಾವುದೇ ರೀತಿಯಾದ ಇದಕ್ಕೆ ನಾನು ಕಲರ್ಫುಲ್ ಆಗಿರತಕ್ಕಂಥ ಜಿಗ್ಜಾಗ್ ಆಗಿರತಕ್ಕಂಥ ಸೊ ಯಾವುದೇ ರೀತಿಯಾದ ಆನಿಮೇಷನ್ಸ್ ಅದನ್ನ ಇದನ್ನ ಏನು ಕೂಡ ನಾನು ಹಾಕಿಲ್ಲ. ಸೊ ಡೈರೆಕ್ಟ್ಲಿ ನಾನು ನಿಮಗೆ ಸೊ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ. ಕಾರಣ ಏನಕ್ಕಪ್ಪ ಅಂತಂದ್ರೆ ಸೊ ಆ ರೀತಿ ಮಾಡೋದಕ್ಕಿಂತಲೂ ಮತ್ತೆ ನಿಮಗೆ ಒಂದು 3 to 4 ಮಿನಿಟ್ಸ್ಗಳ ಟೈಮ್ ವೇಸ್ಟ್ ಆಗಬಾರ್ದು ಅಂತೇಳಿ ಡೈರೆಕ್ಟ್ಲಿ ನಿಮಗೆ ಸ್ಲೈಡ್ ವೈಸ್ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದು ಒಂದು ಟೈಟಲ್ ಏನು ಅಂತಂದ್ರೆ DOC ಅಂತ. DOC ಇಟ್ ಮೀನ್ಸ್ ಏನಂತಂದ್ರೆ ಡಿಸ್ಟ್ರಿಬ್ಯೂಟರ್ ಓರಿಯಂಟೇಷನ್ ಕೋರ್ಸ್ ಅಂತೇಳಿ. ಸೊ ಅಕ್ಷರ ಸಹ ಇವತ್ತು ನಾನು ನಿಮಗೆ ಏನು ಒಂದು ಹಿಂಟ್ ಬಿಟ್ಟು ಕೊಡ್ತಾ ಇದ್ದೀವಿ ಅಂತಂದ್ರೆ ಇದು ಡಿಸ್ಟ್ರಿಬ್ಯೂಟರ್ ಓರಿಯಂಟೇಷನ್ ಕೋರ್ಸ್ ಅಂತೇಳಿ. ಸೊ ನೀವು ಯಾವುದಾದ್ರೂ ಕಂಪನಿಯಲ್ಲಿ ಇರಲಿ, ಸೊ ವಾಟ್ ಎವರ್ ನೀವು ಬೇರೆ ಕಡೆ ಕಂಪನಿಯಲ್ಲಿ ಇದ್ದೀರಾ, ಸೊ ಅವರು ಕೂಡ ಲಾಗಿನ್ ಆಗಿದ್ದಾರೆ, ನೀವು ಬೇರೆ ಒಬ್ಬ ನೆಟ್ವರ್ಕರಿಗೆ ಕೂಡ ನೀವು ಏನಾದರೂ ಲಿಂಕ್ ಕಳಿಸಿದ್ರ ಅಂತಂದ್ರೆ ಅವರು ಕೂಡ ಲಾಗಿನ್ ಆಗಿರಲಿ, ಸೊ ನೋ ಇಶ್ಯೂಸ್. ಸೊ ಕಂಪ್ಲೀಟ್ ಆಗಿ ಯಾವುದಾದ್ರೂ ಕಂಪನಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಸೊ ಅದ್ರ ಜೊತೆಗೆ ನಮ್ಮ ವೆಸ್ಟೀಜ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಏನ್ ಹೇಳ್ರಿ, ಯಾವ್ದಾದ್ರು ಕಂಪ್ನಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಥವಾ ನಮ್ಮ ವೆಸ್ಟೀಜ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹ್ಯಾಸ್ ಎ ಡಿಸ್ಟ್ರಿಬ್ಯೂಟರ್ಸ್. ಯಾರು ನಾವೆಲ್ಲ ಅಂತಂದ್ರೆ ನಾವೊಬ್ಬರು ವಿತರಕರು, ನಾವೊಬ್ಬರು ಪಾರ್ಟ್ನರ್ಸ್, ಯಾರಿಗೆ, ಕಂಪನಿಗಳಿಗೆ, ರೈಟ್, ಕಂಪ್ನಿ ಕೆಲಸಗಾರರಾಗಿ. ಸೊ ನಾವೊಬ್ಬ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀನಿ ಅಂತಂದ್ರೆ, ನಾನೊಬ್ಬ ವಿತರಕರು ಇದ್ದೀನಿ ಅಂತಂದ್ರೆ ಓರಿಯಂಟೇಷನ್ ಕೋರ್ಸ್. ಯಾಕಂತಂದ್ರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಕೂಡ ಯಾವ ರೀತಿ ಹಂತಗಳಲ್ಲಿ ಆತನ ಆಯ್ಕೆಗಳೇನಿರಬೇಕು ಮತ್ತು ಆತನ ನಡವಳಿಕೆಗಳೇನಿರಬೇಕು, ಆತನ ಹತ್ರ ಇರ್ತಕ್ಕಂಥ ಕ್ವಾಲಿಟೀಸ್ಗಳೇನಿರಬೇಕು ಮತ್ತು ಆತ ಮಾಡ್ತಕ್ಕಂಥ ಕಾರ್ಯಗಳೇನಿರಬೇಕು, ಅಕ್ಷರ ಸಹ ಇದೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೋರ್ಸ್ ಇದಾಗುತ್ತೆ DOC, ಡಿಸ್ಟ್ರಿಬ್ಯೂಟರ್ ಓರಿಯಂಟೇಷನ್ ಕೋರ್ಸ್ ಅಂತ ಹೇಳಿ. ಹಾಗಾದ್ರೆ ಕಂಪ್ಲೀಟ್ ಆಗಿ ಕೋರ್ಸ್ ಏನಾದ್ರೂ ನಾವು ಬಿಚ್ಚಿಡ್ತೀವ? ನೋ. ಯಾಕಂದ್ರೆ ಕಂಪ್ಲೀಟ್ ಆಗಿ ಕೋರ್ಸ್ ನ ಬಿಚ್ಚಿಡಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 3 months, 6 months, 1 year. 3 months, 6 months, 1 year. 3 months ಅಲ್ಲಿ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಗಳು ಯಾವ ರೀತಿಯಾಗಿರ್ಬೇಕು ಅಂತ ಗೊತ್ತಾಗುತ್ತೆ, ರೈಟ್. 6 months ಅಲ್ಲಿ ಒಬ್ಬ ಮಧ್ಯಮದಲ್ಲಿ ಇವತ್ತಿನ ದಿವಸ ಒಬ್ಬ ಡಿಸ್ಟ್ರಿಬ್ಯೂಟರ್ ಯಾವ ಹಂತದಲ್ಲಿ ಹೋಗಿ ತಲುಪಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ 1 years ಅಲ್ಲಿ ಕಂಪ್ಲೀಟ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಟ್ರಾನ್ಸ್ಫರ್ಮೇಷನ್ ಆಗಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾನೆ ಅಂತ ಕೂಡ ಇದ್ರೊಳಗಡೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಯಾವ್ಯಾವ ಅಂಶಗಳು ಅವ್ರ ಹತ್ತಕ್ಕಿದ್ರೆ, ಅವ್ರ ಜೊತೆ ಇದ್ರೆ ಕಂಪ್ಲೀಟ್ ಆಗಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಗ್ರೇಟ್ ಡಿಸ್ಟ್ರಿಬ್ಯೂಟರ್ ಆಗಿ, ರೈಟ್, ಸೊ ಎಕ್ಸ್ಟ್ರಾಡಿನರಿ ಡಿಸ್ಟ್ರಿಬ್ಯೂಟರ್ ಆಗಿ, ಇನ್ನೊಬ್ಬರಿಗೆ ಮಾದರಿ ಆಗ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಆಗಿ ಬರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ಆ ರೀತಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಾದರಿಗಳನ್ನ ನಾವು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತ ಇದ್ದೀವಿ. ಸೊ ಕಂಪ್ಲೀಟ್ ಇದ್ರ ಬಗ್ಗೆ ಮಾಹಿತಿಗಳು ಬೇಕು ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇದರ ಕೋರ್ಸ್ಗಳು ನಿಮಗೆ ಸಿಗ್ಲಿಕ್ಕೆ ಹೋಗುತ್ತೆ. ಡೆಫಿನೆಟ್ಲಿ ಪ್ರತಿಯೊಂದು ಕೂಡ ನಿಮ್ಗೆ ಸಿಗ್ಲಿಕ್ಕೆ ಹೋಗುತ್ತೆ. ಹಾಗಾದ್ರೆ ಇದ್ರ ಮುಖಪುಟ ಅಂದ್ರೆ ಏನು? ಇದೊಂಥರ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 400 to 500 pages ಬುಕ್ ಆದ್ರೂ ಕೂಡ ತಪ್ಪಿಲ್ಲ. ಸೊ ಆ ರೀತಿ ಇರ್ತಕ್ಕಂಥ ಮಾಹಿತಿಗಳು ಇದ್ರೊಳಗಡೆ ಇರ್ತವೆ. ಆ ರೀತಿ